ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಿಮಗೆ ಗೊತ್ತು, ನಾನು ಆವಾಗಲೇ ಹೇಳಿದೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ. ಸೊ ನಾಳೆ ಹೋಗ್ತಾ ಇದ್ದೀವಿ. ಏನಂದರೆ ನಾನು ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹೋಗ್ಬೇಕಾದ್ರೆ. ಸೊ ಫ್ರೆಂಡ್ಸ್, ಏನಂದರೆ ನಿಮಗೆ ಗೊತ್ತು, ನಾನು ವರ್ಕೌಟ್ ಮಾಡ್ತಿರ್ತೀನಿ, ಮನೆ ಕೆಲಸ ಮಾಡ್ತಿರ್ತೀನಿ, ಜಿಯನ್ ನೋಡ್ಕೊಳ್ಳೋದು. ಜಿಯನ್ ತರಲೆ ಇವಾಗ ಮನೇಲೇ ಇರ್ತಾನೆ, ಅವನಿಗೆ ಮೇಲೆ ಹತ್ತಿ ಇಳಿದು ತುಂಬ ಟಯರ್ಡ್ ಆಗಿಬಿಡುತ್ತೆ. ಸೊ ಅದ್ರ ಜೊತೆಗೆ ವರ್ಕೌಟ್ ಮಾಡಬೇಕಾದ್ರೆ ಅಂತೂ ನಂಗೆ ಒಂದೊಂದ್ಸರಿ ಏನಾದರೂ ಒಂದು ಒಳ್ಳೆ ಮಸಾಜ್ ಬೇಕು, ಹೆಡ್ ಮಸಾಜ್ ಬೇಕು. ಯಾಕೆಂದರೆ ಒಂದೊಂದ್ಸರಿ ತುಂಬ ಒಂಥರ ನಂಗೆ ಏನಾಗ್ಬಿಡುತ್ತೆ ಅಂದರೆ ತಲೆ ಹಿಡ್ಕೊಂಡಂಗೆ ಆಗ್ಬಿಡುತ್ತೆ. ಒಂದು ಒಳ್ಳೆ ಹೆಡ್ ಮಸಾಜ್ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸ್ತಿರುತ್ತೆ. ಸೊ ಅದಕ್ಕೆ ನಾನು ಪದೇ ಪದೇ ಸಲೂನ್ಗೆ ಹೋಗಿ ಹೆಡ್ ಮಸಾಜ್ ಅಂತೂ ಮಾಡಿಸ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ತೊಗೊಂಡಿದ್ದೀನಿ ಅಗಾರೋ ಸ್ಕ್ಯಾಲ್ಪ್ ಮಸಾಜರ್. ಇದೊಂದು ಸ್ಟ್ರೆಸ್ ರಿಲೀಫ್ ಮತ್ತು ರಿಲ್ಯಾಕ್ಸೇಷನ್ಗೆ ಹೆಲ್ಪ್ ಮಾಡುತ್ತೆ. ಹ್ಯಾಂಡೆಲ್ಡ್ ಮತ್ತು ಪೋರ್ಟಬಲ್ ಅಂತ ಹೇಳ್ಬೋದು. ರೀಚಾರ್ಜಬಲ್ ಎಲೆಕ್ಟ್ರಿಕ್ ಹೆಡ್ ನೀಡಿಂಗ್ ಮಸಾಜರ್. ಇದು 3 ಸ್ಪೀಡ್ಸ್ ಮೋಡ್ ಬರುತ್ತೆ. ಸೊ ಹೆಡ್ ಸ್ಕ್ರ್ಯಾಚರ್ ಮಸಾಜರ್ ಫಾರ್ ಹೇರ್ ಗ್ರೋತ್ ಅಂತ ಹೇಳ್ಬೋದು. ಡೀಪ್ ಕ್ಲೀನಿಂಗ್ಗೂ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. ಮಾಡ್ಕೋಬೇಕಾದ್ರೆ ನನಗೆ ತುಂಬ ಚೆನ್ನಾಗಿ ಅನಿಸ್ತು ಅಂತ ಹೇಳ್ಬೋದು. ತುಂಬ ರಿಲ್ಯಾಕ್ಸಿಂಗ್ ಆಗಿ ಫೀಲ್ ಆಯಿತು. ಫ್ರೆಂಡ್ಸ್, ಏನು ಗೊತ್ತಾ, ನೀವು ಇದನ್ನ ಹಾಗೆ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಹೆಡ್ಏಕು ಆ ರೀತಿ ಎಲ್ಲ ಇದ್ರೆ, ಇಲ್ಲ ನೀವು ಆಯಿಲ್ ಹಚ್ಕೊಂಡಾಗ್ಲೂ ಕೂಡ ಮಸಾಜ್ ಬೇಕು, ಒಂದು ಒಳ್ಳೆ ಮಸಾಜ್ ಬೇಕು ಅಂದರೂ ಕೂಡ ಇದನ್ನ ನೀವು ಯೂಸ್ ಮಾಡ್ಬೋದು. ಸೊ ನಾನು ಪೂರ್ತಿ ಡೀಟೇಲ್ಸು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಫ್ರೆಂಡ್ಸ್, ಟೈಮ್ ಬಂದು 6:15. ಸೊ 6 o'clockಗೆ ಎದ್ದು ಹೋಗೋಣ ಅಂತ ಪ್ಲ್ಯಾನ್ ಇದೆ. ಇದು ಬಟ್ 15 minutes ಲೇಟ್ ಆಯಿತು, ಪರವಾಗಿಲ್ಲ. ಅಂದರೆ ಬೇಗ ಎದ್ದು 6 o'clock ಇಲ್ಲಿಂದ ಬಿಡೋದು ಅಂತ. ಸೊ ನಾವು ಹೋಗ್ತಾ ಇದ್ದೀವಿ ಇವತ್ತು ಮಹಾಬಲಿಪುರಂ. ಸೊ ಮಹಾಬಲಿಪುರಮಿಂದ ನೆಕ್ಸ್ಟು ಅಲ್ಲಿಂದ ಚೆನ್ನೈಗೆ ಹೋಗೋದಾ ಅಂತ ಪ್ಲ್ಯಾನ್ ಇದೆ. ಸೊ ಫಸ್ಟ್ ಇವಾಗ ಮಹಾಬಲಿಪುರಮಲ್ಲಿ ಹೋಗಿ ಒಂದು ಬೀಚ್ ರೆಸಾರ್ಟಲ್ಲಿ ಸ್ಟೇ ಮಾಡಿ ಸುಜಿಯನ್ ಬೀಚಲ್ಲೆಲ್ಲ ಆಟ ಆಡಬೇಕಂತೆ, ಅಲ್ಲಿಂದ ಹೊರಡೋದು. ಏನಂದರೆ ಫಸ್ಟು ಬೇರೆ ಪ್ಲ್ಯಾನ್ ಇತ್ತು, ಆ ಪ್ಲ್ಯಾನ್ ಆಗಲಿಲ್ಲ. ಫ್ಲೈಟ್ಸು ಅದು ಇದು ಸರಿಯಾಗಿ ಸಿಕ್ಕಲಿಲ್ಲ. ಅದು ಇವಾಗೆಲ್ಲ ಇಂಡಿಗೋ ಪ್ರಾಬ್ಲಮ್ ಇರೋದ್ರಿಂದ ಫ್ಲೈಟ್ ಸ್ವಲ್ಪ ಕಮ್ಮಿನೇ. ಸೊ ಅದಕ್ಕೆ ಹೋಗೋದಕ್ಕಾಗಲಿಲ್ಲ. ಸರಿ, ಅದು ನೆಕ್ಸ್ಟ್ ಆಮೇಲೆ ನೋಡೋಣ, ಯಾವುದಾದ್ರು ಲಾಂಗ್ ವೀಕೆಂಡ್ ಬಂದರೆ ಹೋಗೋಣ ಅಂದ್ಬಿಟ್ಟು ಅಲ್ಲಿಗೆ ಆ ಪ್ಲ್ಯಾನಲ್ಲೇ ಬಿಟ್ಟು ಹತ್ರ ಅದು ಇದು ಅಂತ ಹುಡುಕ್ತಾ ಇದ್ವಿ. ಸೊ ಮಹಾಬಲಿಪುರಂ ಹೋಗೇ ಇರಲಿಲ್ಲ ನಾವು. ಚೆನ್ನೈಗೂ ನಾನೊಂದು 2nd standard 3rd standardಲ್ಲಿ ಇದ್ದಾಗ ಹೋಗಿದ್ದು. ಚೆಂದು ರೀಸೆಂಟಾಗಿ ಹೋಗಿದ್ರೇನೋ ಬೇಜಾನ್ ಸರಿ, ಅವ್ರ ಆಫೀಸು ಅದು ಇದು ಇದ್ರ ಮೇಲೆ ಹೋಗಿದ್ರು. ಈಗ ಇದಕ್ಕೆ ಹೋಗಿದ್ರಲ್ಲ, ಕರೆಕ್ಟ್ ವೀಸಾದು. ಸೊ ನಾವಿಬ್ಬರು ಹೋಗೇ ಇರಲಿಲ್ಲ. ಆಮೇಲೆ ಸರಿ ಹೋಗಿ ಬರೋಣ, ಹತ್ರನೂ ಇದೆ, ಡ್ರೈವ್ ಮಾಡ್ಕೊಂಡು ಹೋಗ್ಬೋದು, ಹೇಗೂ ಹೋಗಿಲ್ಲ ಅಂದ್ಬಿಟ್ಟು ಅದಕ್ಕೆ ಸಿಕ್ತು. ಸೊ ಸರಿ, ಅಲ್ಲೇ ಬುಕ್ ಮಾಡಿದ್ವಿ. ಹೋಟೆಲ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ನೈಟ್ ಇರ್ತೀವಿ ಮಹಾಬಲಿಪುರಮಲ್ಲಿ. ಸೊ ಈ ಬ್ಲಾಗಲ್ಲಿ ಫುಲ್ ಮಹಾಬಲಿಪುರಮಲ್ಲಿ ಬೀಚ್ ರೆಸಾರ್ಟಲ್ಲಿ ಏನೇನು ಮಾಡಿದ್ವಿ, ಹೇಗೆಲ್ಲ ಆಯಿತು ಅದು ನಾನು ನಿಮಗೆ ತೋರಿಸ್ತೀನಿ. ಬೇಬಿಯವ್ರು ನಿದ್ದೆ ಮಾಡಬೇಕಂತೆ, ಅವ್ರದ್ದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಏನು ರೆಡಿ ಮಾಡ್ಕೊಂಡಿದ್ದೀರಾ ಬೇಬಿಯವರೇ? ಅಲ್ಲ, ಮಲ್ಕೊಳ್ಳೋಕ್ಕೆ ಅಲ್ಲಿ ಕಾರಲ್ಲಿ. ಬ್ಲ್ಯಾಂಕೆಟ್ ರೆಡಿ. ಸೊ ಅವ್ರು ಮಲ್ಕೋಬೇಕಂತೆ, ಅದಕ್ಕೆ ಒಂದು ಮಿಕ್ಕಿ ಮೌಸ್ ಪಿಲ್ಲೋ, ಬ್ಲ್ಯಾಂಕೆಟ್ಟು ಎಲ್ಲ ತೊಗೊಂಡಿದ್ದಾರೆ. ಸೊ ಅಲ್ಲಿ ಕಾರಲ್ಲಿ ಮಲಗೋದಕ್ಕೆ ಅಂತ. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಬನ್ನಿ ಇವಾಗ ಹೊರಡ. It's been a while since I ran into you on a street. I wonder if you moved. Hope everything is going amazing for you, and you're not feeling blue. I feel the rain. So ಲಾಸ್ಟ್ ಟೈಮ್ ಹೋಗಿದ್ದಾಗ ಎಲೆಕ್ಟ್ರಾನಿಕ್ ಸಿಟಿ ಮೇಲೆ ಹೋಗಿದ್ವಿ, ಅಂದರೆ ಪಾಂಡಿಚೇರಿಗೆ ಹೋಗಿದ್ದಾಗ. ಈ ಸರಿ ಇದು ಯಾವ ರೋಡ್ ಚೆಂದು? ಹೊಸಕೋಟೆ ಕೋಲಾರ ಮೇಲೆ. ಆ್ಯಕ್ಚುಲಿ ಚೆನ್ನೈಗೆ ಹೋಗೋದು ರೂಟ್ ಅದಿಲ್ಲ, ಅದು ಚೆನ್ನೈ ಇದೆ. ಇವಾಗೆಲ್ಲ ಅಲ್ಲೂ ಓಡಾಡ್ತಾರಲ್ಲ, ಅದು 1 hour ಜಾಸ್ತಿ ಅಂತ ತೋರಿಸ್ತಿತ್ತು, ಇದು 1 hour ಕಮ್ಮಿ. ಅಲ್ಲೇ ಹೋಗೋಣ ಅಂದ್ಕೊಂಡ್ವಿ. ಲಾಸ್ಟ್ ಟೈಮ್ ಎಲ್ಲಿ ಹೋಗಿದ್ವಿ ಬ್ರೇಕ್ಫಾಸ್ಟ್ಗೆ, ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಆಮೇಲೆ ಚೆಂದು ಮ್ಯಾಪ್ ನೋಡ್ಬಿಟ್ಟು ಇಲ್ಲ ಇದು ಹತ್ರ ತೋರಿಸ್ತಾ ಇದ್ದೆ, ಇಲ್ಲಿ ಹೋಗೋಣ ಅಂತಿದ್ದೆ. ಸೊ ಇಲ್ಲಿ ಹೋಗ್ತಾ ಇದ್ವಿ. ಇಲ್ಲಿ ಗೊತ್ತಿಲ್ಲ, ಜಿಯೋ ಅವರು ಮಲ್ಕೊಂಡಿದ್ದಾರೆ. ಸೊ ಅವ್ರು ಅಲ್ಲೇ ಹೇಳಿದ್ರು, ಕಾರ್ ಹತ್ತಿದ ತಕ್ಷಣ ನಾನು ಮತ್ತೆ ಮಲ್ಗಿಬಿಡ್ತೀನಿ ಅಂತ ಹೇಳಿರ್ತಾವುದು. ಸೊ ಮಲ್ಕೊಂಡಿದ್ದಾನೆ ಚೆನ್ನಾಗಿ, ಎಲ್ಲ ಹಾಕ್ಕೊಂಡು ಪಿಲ್ಲೋ ಬೇರೆ ಹಾಕ್ಕೊಬಿಟ್ಟು ಆರಾಮಾಗಿ ಮಲ್ಕೊಂಡಿದೆ. ಸೊ ಹೋಗ್ತಾ ಇದ್ದೀವಿ. ಫುಲ್ ಫಾಗ್ ಇದೆ, ರೋಡು ಕಾಣಿಸ್ತಾನೆ ಇಲ್ಲ ಅಲ್ವಾ, ಇಷ್ಟು ಫಾಗು. ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ನೋಡ್ತಿರೋದು ಫಸ್ಟ್ ಟೈಮು. ಎಷ್ಟು ಫಾಗಿದೆ ಚಂದ್ರ, ರೋಡ್ ಕಾಣಿಸ್ತಿದ್ಯಾ?
ಸ್ಲೋ ಆಗಿ ಹೋಗ್ತಿದ್ದಾರೆ, ಬಟ್ ಸಿಕ್ಕಾಬಟ್ಟೆ ಫಾಗ್ ಇದೆ. ಸೊ ಫ್ರೆಂಡ್ಸ್, ಇವಾಗ ನಮ್ಮ ಬೇಬಿಯವರು ಎದ್ದಿದ್ದಾರೆ. ಬೇಬಿ ಕಾಣಿಸ್ತಿಲ್ಲ, ಬೇಬಿ ಐ ಎದ್ರಾ? ನಿದ್ದೆ ಮಾಡಿದ್ರಾ? ಎದೇಳಿ ಎದೇಳಿ, ಮೇಲೆ ಕಾಣಿಸ್ತಿಲ್ಲ, ಬನ್ನಿ. ನಿದ್ದೆ ಮಾಡಿದ್ರಾ? ಅಯ್ಯೋ, ನಿದ್ದೆ ಮಾಡಿದ್ರಾ? ಮಾಡ್ದ್ಯಾ? ಎಷ್ಟು ನಿದ್ದೆ ಮಾಡಿದೆ? ಅಷ್ಟು? ಏನ್ ಮಾಡ್ಬೇಕು ಇವಾಗ ನೀನು? ಬ್ರೇಕ್ಫಾಸ್ಟ್ ತಿನ್ಬೇಕು. ಎಲ್ಲಿ ತಿಂತೀರಾ ಬ್ರೇಕ್ಫಾಸ್ಟ್? ಮುರುಗನ್ ಇಡ್ಲಿ ತಿಂತೀರಾ? ಲಾಸ್ಟ್ ಟೈಮ್ ಯಾವಾಗ ತಿಂದಿದ್ದು ಮುರುಗನಲ್ಲಿ? ಬಂದು ರೀಚ್ ಆಗಿ ಮುರುಗನ್ ಇಡ್ಲಿಗೆ. ಏನು ಗೊತ್ತಾ, ಹೊರಗಡೆ ಇಳಿದು ಹೋಗ್ತಾ ಇದೆ, ತುಂಬ ಚಳಿ ಆಗ್ತಾ ಇತ್ತು. ನೋಡಿ, ಹಿಮ ಎಲ್ಲ ಹಾಗೆ ಇದೆ. ಸೊ ಹೋಗಿ ಬಿಸಿ ಬಿಸಿ ಇಡ್ಲಿ ಇದೆಲ್ಲ ತಿನ್ಕೊಂಡು ಬಂದ್ವಿ. ಪೊಂಗಲ್ ಎಲ್ಲ ತುಂಬ ಚೆನ್ನಾಗಿ ಅನಿಸ್ತು. ಹಾಂ ಫ್ರೆಂಡ್ಸ್, ಆಲ್ಮೋಸ್ಟ್ ಇದು ಯಾವುದು ಚೆಂದ, ಇದು ಕಂಚಿ ರೀಚ್ ಆದ್ವಿ. ಇನ್ನು 1 hour 37 minutes ತೋರಿಸ್ತಾ ಇದೆ ಮಹಾಬಲಿಪುರಂಗೆ. ಸೊ ಅಲ್ಲಿಂದ ಎಲ್ಲಾದರೂ ಒಂದು ಜ್ಯೂಸ್ ಕುಡಿಯೋಣ ಅಂತೆಲ್ಲ ಅನ್ಕೊಂಡಿದ್ದು ಸಿಗಲ್ಲ. ಸ್ಟ್ರೆಚ್ ಮಾಡೋಣ ಅಂದ್ಬಿಟ್ಟು ಕೆಳಗಡೆ ಇಳಿದು ಸ್ವಲ್ಪ ಸ್ಟ್ರೆಚ್ ಎಲ್ಲ ಮಾಡಿಕೊಂಡು ಜಿಯನ್ ಆಗಲಿ 2 ರೌಂಡ್ ಇದ್ರೆ ಆಯಿತು. ನಾನೊಂದು ಸ್ವಲ್ಪ ಹಂಗೆ ಪವನ್ ಆಗ್ತಾರೆ. ಮಧ್ಯಾಹ್ನ ನಂದು ಆಗೋಯ್ತು. ಚಂದದ ಮಾತ್ರ ಇಲ್ಲ, ಪಾಪ ಡ್ರೈವ್ ಮಾಡ್ತಾನೆ ಇದ್ದಾರೆ. ಜಿಯೋ, ಇದೆಲ್ಲ ಆಯಿತು ನಿಮ್ಮದು? ಆಯಿತು ನಿಮ್ಮದೆ? ನೋಡಿ ನೋಡಿ ಏನು ಸ್ಟೈಲ್. ಇಲ್ಲಿ ಬರೀ ಸಿಲ್ಕ್ ಸ್ಯಾರಿಗಳು, ಆ ಕಡೆ ಈ ಕಡೆ ಸಿಲ್ಕ್ ಸ್ಯಾರಿ. ಅಷ್ಟು ಪರ್ಸೆಂಟೇಜ್ ಆಫರ್, ಇಷ್ಟು ಪರ್ಸೆಂಟೇಜ್ ಆಫರ್ ಅದೇ ಕಾಣಿಸ್ತಾ ಇದೆ. ಬಟ್ ಇವಾಗ ಶಾಪಿಂಗ್ ಮಾಡೋ ಮೂಡಲ್ಲಿಲ್ಲ. ಶಾಪಿಂಗ್ ಏನು ಕಂಚಿ ಸೀರೆ ತೊಗೊಳೋಷ್ಟೇನಿದೆ ಅಂದರೆ ಏನು ಸ್ಪೆಷಲ್ ಅಂತ ಏನಿಲ್ಲ. ಅದಕ್ಕೆ ಸುಮ್ಮನೆ ಡೈರೆಕ್ಟ್ ಹೋಗ್ತಾ ಇದ್ದೀವಿ ಈಗ. ಹೇಗಿದೆ ಚಂದು ಡ್ರೈವ್? ಈ ರೋಡ್ ಸ್ವಲ್ಪ ಸಿಟಿ ಒಳಗಡೆ ಎಲ್ಲ ಜಾಸ್ತಿ ಹೋಗ್ತಾ ಇತ್ತು. ಸೊ ನನ್ನ ಗೋಕೆಗಳಿಗೆ ಅದಕ್ಕೂ ಪ್ರಾಬ್ಲಮ್. ಹಳೆ ರೂಟಲ್ಲೂ ಹೋಗ್ಬೋದಿತ್ತು. ಅದು 1 hour ಜಾಸ್ತಿ, ಕಿಲೋಮೀಟರ್ಸ್ ಆಲ್ಮೋಸ್ಟ್ 60 kilometers ಜಾಸ್ತಿ ಇತ್ತು. ಬಟ್ ಅದೇ ಅದು ಫುಲ್ಲು ಡ್ರೈವ್ ಮಾಡ್ತಾ ಹೋಗ್ತಾ ಇರೋದು. ಹಿಂಗೆ ಸಿಟಿ ಅಥವಾ ಇಲ್ಲೆಲ್ಲ ಸ್ವಲ್ಪ ರೋಡ್ ವರ್ಕ್ ನಡೀತಾ ಇರೋದ್ರೆಲ್ಲ ಸ್ಲೋ ಆಗುತ್ತೆ, ನಿಲ್ಲಿಸ್ಬೇಕು, ಅವೆಲ್ಲ ಆಗಲ್ಲ. ಇವಳಿಗೆ ಅವನಂತೂ ನಿದ್ದೆ ಮಾಡ್ದ, ಹಂಗೇನು ಕೇಳಿಲ್ಲ. ಹಂಗೆ ಅಲ್ಲಿ ಏನಾದರೂ ಒಂದು ಮಂಕಿ ಕಾಣಿಸ್ಬೇಕು, ಒಂದು ಕೌ ಕಾಣಿಸ್ಬೇಕು, ಗೋಟ್ ಕಾಣಿಸ್ಬೇಕು, ಅಷ್ಟೇ. ಅದೇನೋ ಚಿನ್ನ ಯಾಕೆ ಮಲ್ಬಿಟ್ಟು ಎದ್ಬಿಟ್ಟು ಬೀಚ್ ಬಂತಾ ಅವಾಗಿಂದ ಅದನ್ನೇ ಕೇಳ್ತಿದ್ದಾನೆ. ಆಫ್ಟರ್ 7.5 ಗಂಟೆ ನಂತರ, ಅಂದರೆ 7.5 ಗಂಟೆ ಡ್ರೈವ್ ಮಾಡಿಕೊಂಡು ಫೈನಲಿ ನಾವು ರೀಚ್ ಆದ್ವಿ ರೆಸಾರ್ಟ್ಗೆ. ಸೊ ರೆಸಾರ್ಟ್ಗೆ ರೀಚ್ ಆಗಿ ಚೆಕ್ ಇನ್ ಮಾಡಿ ಅಲ್ಲಿಂದ ನಮ್ಮ ರೂಮ್ಗೆ ಹೊರಟ್ವಿ. ಅವರು ಸುಮ್ಮನೆ ಜೋಕ್ ಮಾಡಿಕೊಂಡು ಜಿಯಾ ನೀನು ಡ್ರೈವ್ ಮಾಡ್ತೀಯಾ ಅಂತ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ರು. ಫ್ರೆಂಡ್ಸ್ ಬಂದಿದ ತಕ್ಷಣ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ರೂಮ್ ಅಂತೂ ಚೆನ್ನಾಗಿದೆ. ಸೊ 2 ಬಾತ್ರೂಮ್ ಇದೆ, ಜಿಯನ್ಗೆ 2 ಬಾತ್ ಟಬ್ ಇದೆ, ಅಂದರೆ 1 ಜಕೂಸ್ ಇದೆ, ಮತ್ತು ಇನ್ನೊಂದು ನಾರ್ಮಲ್ ಬಾತ್ ಟಬ್ ಇದೆ. ಅವ್ನು ಖುಷಿ ಆಗ್ಬಿಟ್ಟಿದೆ. ಮತ್ತು ಬೀಚ್ ಇದೆ, ಬನ್ನಿ ಹೊರಗಡೆಯಿಂದ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಬೀಚ್ ಅಲ್ಲಿದೆ. ಬೀಚ್ ನೋಡಿದ್ರಲ್ವಾ, ವ್ಯೂ ಚೆನ್ನಾಗಿದೆ. ಜಿಯನ್ ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾನೆ. ಜಿಯನ್ ನೀನು ಕ್ರಿಕೆಟ್ ಆಡಬೇಕಾ?
ಬೀಚ್ ಅಂತೂ ಸೂಪರ್ ಆಗಿದೆ, ಹೋಗ್ಬೇಕು ಬೀಚ್ಗೆ. ಬೀಚ್ 10 o'clock ವರೆಗಿದೆ, ಬಟ್ ಪೂಲೇ ಬೇಗ ಕ್ಲೋಸ್ ಆಗುತ್ತೆ ಅಂತ 6. ಸ್ವಲ್ಪ ರೆಸ್ಟ್ ಮಾಡಿ ಫಸ್ಟ್ ಪೂಲ್ ಕರ್ಕೊಂಡು ಹೋಗ್ಬೇಕು. ಹೊರಗಡೆ ತೋರಿಸಲ್ವ ಸರ್? ಬಂದಿದ ತಕ್ಷಣ ಇದು ಬೇರೆ ಕೊಟ್ಟರು, ಚೆನ್ನಾಗಿದೆ ಇದು 3 ಜನಕ್ಕೂ. ಒಂದು ಇಲ್ಲಿ ಬಂದಿದ ತಕ್ಷಣ ಇಲ್ಲಿ ಎಂಟ್ರೆನ್ಸ್ ಇಂದ ಒಳಗಡೆ ಬಂದಿದ ತಕ್ಷಣ ಇಲ್ಲಿ ಎಲ್ಲ ಇದೆ. ಒಂದು ಸಿಟ್ಟಿಂಗ್ ರೂಮ್ ಥರ ಏನೋ ಆ ಥರ ಇದೆ. ಇಲ್ಲೊಂದು ಕಾಮನ್ ವಾಶ್ರೂಮ್ ಇದೆ ಚಿಕ್ಕದಾಗಿ. ನೆಕ್ಸ್ಟ್ ಜಿಯನ್ ಕೊಡ್ತಾನಂತೆ ಟೂರ್ ನೋಡಿ. ಕಾಫಿ ವರ್ಕಿಂಗ್ ಡೆಸ್ಕ್. ಇದು ಬಂದ್ರೆ ಅಲ್ಲಿಂದ ಜಿಯಾನು ಟೇಬಲ್ ಚೇರ್ ಎಲ್ಲ ತೋರಿಸ್ಕೊಂಡು ಬಂದು ನೋಡಿದ್ವಿ. ಸೊ ಇಲ್ಲಿ ಬಂದ್ರೆ ರೂಮ್ ಇದು ಅಂದ್ರೆ 3 ಜನಕ್ಕೆ ಇರೋದಕ್ಕೆ ಇದೊಂದು ಎಕ್ಸ್ಟ್ರಾ ಬೆಡ್ ಅಂತ ಅವನಿಗೆ. ಸೊ ಅವ್ನು ಮಲ್ಕೊಳಲ್ಲ, ಚಂದ್ರ ಮಲ್ಸಲ್ಲ. ಸೊ ಇಲ್ಲಿಂದನೂ ವ್ಯೂ ಕಾಣಿಸುತ್ತೆ, ಬೀಚ್ ಎಲ್ಲ ಕಾಣಿಸುತ್ತೆ ಇಲ್ಲಿಂದನು. ಸೊ ಮಲ್ಕೊಂಡು ರಾತ್ರಿ ನೋಡ್ಬೋದಲ್ಲ ಬೀಚ್ ಎಲ್ಲ. ನಡೀರಿ ಆಯ್ತು. ತೋರಿಸಿ ಹಿಡ್ಕೊಂತೀನಿ, ಬನ್ನಿ ತೋರಿಸಿ. ಇದು ನೋಡಿ ನಮ್ಮ ಬಾತ್ರೂಮ್, ಜಿಯನ್ ಫೇವ್ರೇಟ್. ಏನಿದೆ ಜಿಯು? ಒಂದು ಬಾಟರ್, ಒಂದು ಜಕ್ಕೂಸ್, ಕವರ್ ಏರಿಯಾ. ಎಲ್ಲ ಸ್ವಲ್ಪ ಇರುತ್ತೆ ಒಂಥರ ಅಂದರೆ ಆ್ಯಂಟಿಕ್ ಎಲ್ಲ ಸ್ವಲ್ಪ ಆ್ಯಂಟಿಕ್ ಮತ್ತು ಓಲ್ಡ್ ಸ್ಟೈಲು ಆ ಥರ ಇದೆ. ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಆಮೇಲೆ ಪೂಲ್ಗೆ ಹೋಗೋಣ, ಆಮೇಲೆ ಬೀಚ್ ಹತ್ರ ಹೋಗೋಣ. ಬನ್ನಿ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ಹೊತ್ತು ಮಲ್ಗೋಣ, ನಿದ್ರೆ ಮಾಡೋಣ ಅಂದ್ಕೊಂಡ್ವಿ, ಬಟ್ ನಿದ್ರೆ ಬರಲಿಲ್ಲ. ಆಮೇಲೆ ಡಿಸೈಡ್ ಮಾಡಿದ್ವಿ ಓಕೆ ಹೋಗೋಣ ಬೀಚ್ ಹತ್ರ ಅಂದ್ಬಿಟ್ಟು. ಸೊ ಫಸ್ಟು ಜಿಯಾನ ಹೇಳ್ದ ಅವನು ನಾನು ಪೂಲ್ ಹತ್ರ ಹೋಗಿ ಆಟ ಆಡಬೇಕು ಅಂತ. ಸೊ ಫಸ್ಟು ಅವನನ್ನು ಪೂಲ್ ಹತ್ರ ಕರ್ಕೊಂಡು ಹೋದ್ವಿ. ಅವನು ಕಿಡ್ಸ್ ಪೂಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ದ. ಆಮೇಲೆ ನಾವು ಅಲ್ಲಿಂದ ಹೊರಟ್ವಿ ಬೀಚ್ಗೆ. ಇದೊಂದು ರೆಸಾರ್ಟಲ್ಲೇ ಪ್ರೈವೇಟ್ ಬೀಚ್ ಆಗಿರೋದ್ರಿಂದ ರೆಸಾರ್ಟಲ್ಲಿ ಸ್ಟೇ ಮಾಡಿರೋದು ಬಿಟ್ಟು ಬೇರೆಯವರು ಹೊರಗಡೆಯಿಂದ ಬರೋ ಹಾಗಿಲ್ಲ. ಅದರಿಂದ ತುಂಬ ಕ್ರೌಡ್ ಇರಲ್ಲ. ಸೊ ಅದಕ್ಕೆ ನಾನು ಫಸ್ಟು ನಾವು ಎಲ್ಲೇ ಹೋದರೂ ಬೀಚ್ ರೆಸಾರ್ಟೇ ಚೂಸ್ ಮಾಡ್ತೀವಿ, ಎಲ್ಲಿ ಬೀಚ್ ಇರುತ್ತೆ ಅಲ್ಲಿ. ಯಾಕೆಂದರೆ ಜಾಸ್ತಿ ಹೊರಗಡೆಯಿಂದೆಲ್ಲ ಬರಲ್ಲ, ಆರಾಮಾಗಿರುತ್ತೆ ಅಂತ. ಸೊ ಅಲ್ಲೊಂದು ಫಿಶ್ ಸತ್ತು ಬಿದ್ದಿತ್ತು, ಅದನ್ನು ನಾನು ಚಂದುಗೆ ತೋರಿಸ್ತಾ ಇದ್ದೀನಿ. ಬೀಚಲ್ಲಿ ಅಲೆಗಳ ಶಬ್ದ ಕೇಳೋದೇ ಒಂಥರ ರಿಲ್ಯಾಕ್ಸಿಂಗ್ ಆಗಿ ಫೀಲ್ ಆಗುತ್ತೆ. ನಾನು ಸ್ವಲ್ಪ ಮೌಂಟೇನ್ ಪರ್ಸನ್ನು, ಬೀಚ್ ಪರ್ಸನ್ ಅಲ್ಲ ನಾನು, ಬಟ್ ಜಿಯನ್ಗೆ ಬೀಚ್ ಇಷ್ಟ. ಅದರಿಂದ ಇವಾಗ ನಾನು ಕೂಡ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲೂ ನನಗೆ ರಾತ್ರಿ ಆದಮೇಲೆ ಅದು ಅಲೆಗಳ ಶಬ್ದ ಕೇಳೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಫ್ರೆಂಡ್ಸ್, ಬೀಚ್ ಹತ್ರ ಇದ್ದೀವಿ. ಇದು ಮೊಬೈಲಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಅಲ್ಲಿ ಅಕಸ್ಮಾತ್ ನೀರು ಬಿದ್ದರೆ ಅಂದ್ಬಿಟ್ಟು ಕ್ಯಾಮ್ರಾ ಇಲ್ಲೇ ಇಟ್ಬಿಟ್ವಿ. ಫಸ್ಟ್ ಒಂದು ಸ್ವಲ್ಪ ಶೂಟ್ ಮಾಡಿಬಿಟ್ಟು ಇವಾಗ ಕಾಫಿ ಏನಾದರೂ ಆರ್ಡ್ರ್ ಮಾಡೋಣ ಅಂತ. ನನಗೆ ಬೀಚಲ್ಲಿ ಇಳಿದು ಆಟ ಆಡೋಕ್ಕಾಗ್ತಿಲ್ಲ. ಸೊ ಹೆಣ್ಮಕ್ಳು ಪ್ರಾಬ್ಲಮ್ ಗೊತ್ತಿರುತ್ತಲ್ಲ. ಸೊ ಜಿಯನ್ ಬೀಚಲ್ಲಿ ಇದ್ರೆ ಆಟ ಆಡ್ತಿದ್ದಾನೆ. ಪೂಲು ಅದೆಲ್ಲ ಇವಾಗ ಸರಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಐಬ್ರೋ ಥ್ರೆಡಿಂಗ್ ಮಾಡ್ಸೋಕೆ ಹೋದಾಗ 2 ಗಾಯ ಮಾಡಿ ಇಟ್ಟಿದ್ದಾರೆ ಈ ಸರಿ. ಒಂದೊಂದ್ಸರಿ ಏನು ಮಾಡೋಕ್ಕಾಗಲ್ಲ ಅಂತ ಆಗ್ಬಿಡುತ್ತೆ. ಸೊ ಬನ್ನಿ ಇವಾಗ ಕಾಫಿ ಆರ್ಡ್ರ್ ಮಾಡಿ. ಸೊ ಚಿನ್ನಿಗೆ ತಿನ್ನೋಕೆ ಏನಾದರೂ ಬೇಕಂತೆ ಆರ್ಡ್ರ್ ಮಾಡೋಣ. ಸೊ
ಚಂದು ಮತ್ತು ಜಿಯನ್ ಬೀಚಲ್ಲಿ ಆಟ ಆಡ್ತಾನೆ ಇದ್ದರು. ಆಮೇಲೆ ಸ್ವಲ್ಪ ಬಂದರು, ಕಾಫಿ ಆರ್ಡ್ರ್ ಮಾಡಿದ್ವಿ ಬಿಸಿ ಬಿಸಿ, ಯಾಕೆಂದರೆ ಮಧ್ಯಾಹ್ನ ಲಂಚ್ ಕೂಡ ಸ್ಕಿಪ್ ಮಾಡಿದ್ವಿ ನಾವು ಬ್ರೇಕ್ಫಾಸ್ಟು ಮಾಡಿದ್ರಿಂದ. ಸೊ ಜಿಯನ್ಗೆ ಸ್ವಲ್ಪ ಕೊಡಿಸಿದ್ವಿ ಬಾ ಅಂದವೆ, ಬಟ್ ನಾವಿಬ್ಬರು ತಿನ್ನಲಿಲ್ಲ. ಅದಕ್ಕೆ ಸ್ವಲ್ಪ ಕಾಫಿ ಆರ್ಡರ್ ಮಾಡಿ ಅದ್ರ ಜೊತೆಗೆ ಸ್ಪ್ರಿಂಗ್ ರೋಲ್ ಆರ್ಡ್ರ್ ಮಾಡ್ಕೊಂಡ್ವಿ. ವೆಜಿಟೇರಿಯನ್ ಗೊತ್ತಲ್ಲ, 48 days ಇನ್ನ ಆಗಿಲ್ಲ ಇದು ಹೋದಾಗ, ಅದರಿಂದ. ಕೇಳಿಸ್ತಾ ಇದೆಯಾ ಅಲೆಗಳ ಸೌಂಡ್ ಕೇಳಿಸ್ತಾ ಇದೆಯಾ? ಸೊ ರಾತ್ರಿ ಹೊತ್ತು ವ್ಯೂ ಈ ರೀತಿಯಾಗಿದೆ. ಸೊ ಇವಾಗ ನಾವೇನು ಮಾಡ್ತಿದ್ದೀವಿ ಅಂದರೆ ಒಂದು ವಾಕ್ ಹೋಗಿ ನಮ್ಮ ಮ್ಯಾಕ್ಸಿಗೆ ಇದು ತರಬೇಕು, ಊಟ. ಅದು ತೊಗೊಂಡು ಬಂದು ಊಟ ಸೊ ಇಲ್ಲೇ ಮಾಡೋದು ಅಂತ ನಮ್ಮ ಪ್ಲ್ಯಾನ್ ಇರೋದು. ಅಲ್ಲೇನು ರೆಸ್ಟೋರೆಂಟ್ಗೆ ಹೋಗೋದು ಬೇಡ ಅಂತ. ಸೊ ನೋಡೋಣ. ಅದು ನಮ್ಮ ಬಟ್ಟೆಗಳನ್ನ ಒಣಗಾಕೋದಕ್ಕೆ, ಅದೇ ಬಟ್ಟೆಗಳು ಒಣಗಾಕೋದಕ್ಕೆ. ಜಿಯನ್ ಕ್ವೆಶನ್ಸು ಲ್ಯಾಡರ್ ಅಲ್ಲ ಮಗ್ನೆ, ಅದು ಬಟ್ಟೆಗಳು ಒಣಗಾಕೋದಕ್ಕೆ ಇರೋದು. ಸೊ ವ್ಯೂ ಅಂತೂ ತುಂಬ ಚೆನ್ನಾಗಿದೆ, ಗಾಳಿ ಚೆನ್ನಾಗಿ ಬೀಸ್ತಾ ಇದೆ. ಬಟ್ ಹ್ಯೂಮಿಡಿಟಿ ಇರೋದ್ರಿಂದ ಸ್ವಲ್ಪ ಅಂಟು ಅನಿಸುತ್ತೆ. ಬಟ್ ಓಕೆ. ಸೊ ಇವಾಗ ಹೋಗಿ ನಮ್ಮ ಮ್ಯಾಕ್ಸಿಗೆ ಊಟ ತಗೊಂಡು ಬರ್ತೀವಿ. ಸೊ ಇದು ಬೇರೆ ದಿನ ಬುಕ್ ಮಾಡಿದ್ರೆಲ್ಲ ನಿಮ್ಗೆ ಕಡಿಮೆ ಸಿಗ್ಬೋದು. ಇವಾಗ ಹಾಲಿಡೇಸ್ ಇರೋದ್ರಿಂದ ನಮಗೂ 16 ಆಯಿತಾ, 16 17 ಪರ್ ನೈಟ್, 16 ಆಯಿತಾ, 16 ಆಯಿತು. ನಿಮಗೆ ಬೇರೆ ದಿನ ಎಲ್ಲ ಬುಕ್ ಮಾಡಿಕೊಂಡೆ. ನಾನೊಂದು ಯಾವಾಗಲೂ ಒಂದ್ಸರಿ ಸುಮ್ಮನೆ ಬರೋಕ್ಕೆ ಅಂತ ನೋಡಿದ್ವಿ, ಅವಾಗ ನೋಡಿದಾಗ ಕಡಿಮೆನೇ ಇತ್ತು. ಸೊ ಇವಾಗ ಬುಕ್ ಮಾಡಿದ್ರೆ, ಯಾಕೆಂದರೆ ಹಾಲಿಡೇಸ್ ಎಲ್ಲ ಇರೋದ್ರಿಂದ ಜಾಸ್ತಿ ಇದೆ. ಸೊ ಅಂದರೆ ಇದು ಸ್ವಲ್ಪ ದೊಡ್ಡ ರೂಮು, ಜಕೂಸ್ ಅದೆಲ್ಲ ಇತ್ತು, ಅದಕ್ಕೆ ಇದಕ್ಕಿಂತ ಕಡಿಮೆದು ಕೂಡ ಸಿಗುತ್ತೆ. ಕಾರಲ್ಲಿ ನಮ್ಮ ಮ್ಯಾಕ್ಸಿದು ಫುಡ್ ಬಿಟ್ಟಿದ್ರಿಂದ, ಮ್ಯಾಕ್ಸಿ ಅಂದರೆ ನಮ್ಮ ಫಿಶ್ ನೇಮ್ ಎಲ್ಲರಿಗೂ ಗೊತ್ತು, ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಗೊತ್ತಿರುತ್ತೆ. ಸೊ ತೊಗೊಂಡು ಹಂಗೆ ರೆಸಾರ್ಟ್ ನೋಡಿಕೊಂಡು ರೆಸ್ಟೋರೆಂಟ್ ನೋಡ್ಕೊಂಬರೋಣ ಅಂತ ಹೋದ್ವಾ. ಆಮೇಲೆ ನಾವೇನು ಅಂದ್ಕೊಂಡ್ವಿ, ಓಕೆ ಚೆನ್ನಾಗಿ ಅರೇಂಜ್ ಮಾಡಿದ್ರು, ಅಲ್ಲೇ ಊಟ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಹೋಟೆಲ್ಗೆ ಹೋದ್ವಿ, ನೈಟ್ ಡ್ರೆಸ್ಸಲ್ಲೇ ಹೋದ್ವಿ. ಸೊ ಅಲ್ಲಿ ಊಟ ಮುಗಿಸಿ ನಾವು ಮತ್ತೆ ವಾಪಸ್ ರೂಮ್ ಕಡೆ ಬಂದ್ವಿ. ಫುಡ್ ಬಗ್ಗೆ ಹೇಳಬೇಕು ಅಂದರೆ ಫುಡ್ ತುಂಬ ಚೆನ್ನಾಗಿತ್ತು ಅಂತನೂ ಇಲ್ಲ, ಚೆನ್ನಾಗಿಲ್ಲ ಅಂತನಿಲ್ಲ, ಓಕೆ ಆಗಿತ್ತು. ಮೇ ಬಿ ನಾನ್ ವೆಜ್ಜು ಸೀ ಫುಡ್ ಎಲ್ಲ ಚೆನ್ನಾಗಿತ್ತೇನೋ. ವೆಜಿಟೇರಿಯನ್ ಫುಡ್ ಸ್ವಲ್ಪ ಓಕೆ ಆಗೇ ಇತ್ತು. ಜಿಯನ್ ಚಿಕನ್ ತಿಂದ ಅವ್ನು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದ. ಜಿಯನ್ ತುಂಬ ಕ್ವೆಶನ್ಸ್ ಕೇಳ್ತಾನೆ ಇವಾಗಂತೂ. ಸೊ ಫ್ರೆಂಡ್ಸ್, ಇಲ್ಲಿ ಮ್ಯಾಕ್ಸಿದ ಊಟ ಅಲ್ಲೇ ಬಿಟ್ವಿ ಅನ್ಸುತ್ತೆ, ತಗೊಂಡ್ರಾ ಫ್ರೆಂಡ್ಸ್? ಸೊ ಊಟ ಅಲ್ಲೇ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಹೋದ್ವಿ, ಮತ್ತು ಅಲ್ಲಿ ಚೆನ್ನಾಗಿ ಕ್ರಿಸ್ಮಸ್ದೆಲ್ಲ ಅರೇಂಜ್ ಮಾಡಿದ್ರು. ಸೊ ನೈಟ್ ವೇರಲ್ಲೇ ಹೋಗಿ ಊಟ ಮಾಡಿಕೊಂಡು ಇವಾಗ ವಾಪಸ್ ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಟೈಮ್ ವಾಕ್ ಮಾಡಿಬಿಟ್ಟು ಆಮೇಲೆ ನಮ್ಮ ಮ್ಯಾಕ್ಸಿಗೆ ಊಟ ತೊಗೊಂಡು ಮ್ಯಾಕ್ಸಿಗೆ ಊಟ ಹಾಕ್ಬಿಟ್ಟು ಮಲ್ಕೊಳ್ಳೋದು. ಓನಮ್ಮ ಐಡೆಂಟಿ ಹಾಂ. When did we start? How early I'm telling stop. Why did you stop there? We did not stop. Yes, we're not doing. ಓ ಇಲ್ಲಿ ಮಾಡಿಲ್ಲ, ಬೇರೆ ಕಡೆ ಎಲ್ಲ ಹೋಗ್ದಂಗೆ ಮಾಡ್ತಿರ್ತೀವ, ಹೋಟೆಲಲ್ಲಿ ಸ್ಟೇ ಮಾಡೋಕ್ಕೆ ಹೋದಾಗ. ಇಲ್ಲಿ ಯಾಕೆ ಮಾಡಿಲ್ಲ ಅಂತ ಎಲ್ಲಿ ಮಾಡೋಕ್ಕಾಗೋದೇ ಇಲ್ವಲ್ಲ ಚಿನಿ, ಎಲ್ಲ ಹೈಡ್ ಮಾಡೋಣ. ಅಲ್ಲಿ ಬೇರೆ ಕಡೆ ಹೋಟೆಲ್ಸ್ಗೆ ಹೋದಾಗ ಅಲ್ಲಿ ಅವ್ನಿಗೆ ಸುಮ್ಮನೆ ಅವ್ನ ಮುಂದೆ ಹೋಗ್ತಿದ್ರೆ ಹಿಂದೆ ಹೈಡ್ ಮಾಡ್ಕೊಂಡು ನಾವು ಅವ್ನಿಗೆ ಆಟ ಆಡಿಸ್ತೀವಿ. ಅದಕ್ಕೆ ಇಲ್ಲಿ ಯಾಕೆ ಮಾಡ್ತಿಲ್ಲ ಅಂತ ಕೇಳ್ತಿದ್ದಾನೆ. ಗಾಳಿ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆಪ್ಪ. No, not here. There. See, there. That's why they put red flag. Can you see? Red ಅಂದ್ರೆ danger. ಸೊ ನೋಡ್ಬೋದು ಅಲೆಗಳು ಎಷ್ಟು ಜೋರಾಗಿ ಬರ್ತಾ ಇದೆ. ನೈಟ್ ಆಗಿದೆಯಲ್ಲ ಇದಕ್ಕೆ, ಅದಕ್ಕೆ ಎಲ್ಲಿ ಕೂತ್ಕೊಳ್ಳೋಣ ಅಂತ. It's dangerous.
ನಾಟ್ ದೇರ್ ದೇರ್. ಸೊ ಸಖತ್ ಜೋರಾಗಿ ಬರ್ತದೆ. ಚಂದು ಎಲ್ಲ ಕುತ್ಕೊಳ್ಳೋಣ ಅಂತಿದ್ದಾರೆ, ನಾನು ಬೇಡ ಅಂತಿದ್ದೀನಿ. ಸೊ ಮೇ ಬಿ ರೂಮ್ಗೆ ವಾಪಸ್ ಹೋಗತ್ತೀವೇನೋ. ಸೊ ದೂರದಲ್ಲಿ ನಿಮ್ಗೆ ಕಾಣಿಸ್ತಿದೆಯಾ ಅಲೆಗಳು ಕಾಣಿಸ್ತಾ ಇದೆ ನನಗೆ. ಸೊ ಇವಾಗ ಇಲ್ಲಿ ಕುತ್ಕೊಂಡಿದ್ದೀನಿ. ಸೊ ನಮ್ಮದು ಬಾಲ್ಕನಿ ಇದೆಯಲ್ಲ, ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲೂ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಮತ್ತು ಬೀಚ್ ಹತ್ರ ಹೋಗಿ ಮತ್ತೆ ಇಲ್ಲೊಂದು ಬಂದು 1 2 3 ರೌಂಡ್ಸ್ ವಾಕ್ ಮಾಡಿ ಮತ್ತೆ ಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ. ಸೊ ನಿಮಗೆ ಗೊತ್ತು ಬೀಚು ಇದೆಲ್ಲ ಬಂದಾಗ ಕೂದಲು ಕತೆ ಹೇಳೋಕ್ಕಾಗಲ್ಲ, ಎಲ್ಲ ಹಾಳಾಗುತ್ತೆ ಕೂದಲು. ಎಷ್ಟೇ ಸೆಟ್ ಮಾಡಿದ್ರು ಸೆಟ್ ಮಾಡೋಕ್ಕಾಗಲ್ಲ. ಮತ್ತು ಮುನ್ನೊತ್ತು ನಾನು ಮಾಡಿರೋದು ಏನಂದರೆ, ನನ್ನ ಹೇರ್ ಡ್ರೈಯರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇಲ್ಲೇನು ಹೋಟೆಲಲ್ಲಿ ಪ್ರೊವೈಡ್ ಮಾಡ್ತಾರೆ ಅದನ್ನೇ ಯೂಸ್ ಮಾಡಬೇಕು. ಎಲ್ಲ ಹಾಕ್ಕೊಂಡ ಏನಾದರೂ ಒಂದು ಮರ್ತ್ಕೊಂಡಂಗೆ ಆಗುತ್ತೆ. ಸೊ ಫೈನಲಿ ಅದನ್ನು ಮರ್ತ್ಕೊಂಡಿದ್ದೀನಿ. ಸೊ ಫುಲ್ ಸುಸ್ತಾಗ್ತಾ ಇದೆ, ಯಾಕೆಂದರೆ ಬಂದಾಗಿಂದ ಏನು ಅಷ್ಟೊಂದು ರೆಸ್ಟ್ ಮಾಡಲಿಲ್ಲ. ಸುಮ್ಮನೆ ಚಂದು ಸ್ವಲ್ಪ ಹೊತ್ತು ಮಲ್ಕೊಳಕ್ಕೆ ಟ್ರೈ ಮಾಡಿದ್ರು, ಪಾಪ ಅವ್ರಿಗೂ ಮಲ್ಕೊಳಕ್ಕಾಗಲಿಲ್ಲ. ಇವಾಗ ಇಬ್ಬರು ಇನ್ನೂ ಮೇಲ್ಗಡೆ ಹೋಗಿದ್ದಾರೆ, ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ. ವೇವ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ, ಜೋರಾಗಿ ಸೌಂಡ್ ಕೇಳಿಸ್ತಿದೆ ಅಂತ. ನಾನು ಇಲ್ಲೇ ಕುತ್ಕೊಂಡು ನೋಡ್ತಿದ್ದೀನಿ, ನಂಗೆ ಇಲ್ಲಿಂದನೇ ಕಾಣಿಸ್ತಾ ಇದೆ. ಸೊ ಚೆನ್ನಾಗಿ ಅನಿಸ್ತಾ ಇದೆ. ಸೊ ನಾನು ಮತ್ತೆ ಬೆಳಿಗ್ಗೆ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಬನ್ನಿ ಇವಾಗ ನೋಡೋಣ ವ್ಯೂ. ವಾ ಸೂಪರಾಗಿ ಕಾಣಿಸ್ತಾ ಇದೆ ಬೆಳಗ್ಗೆ ಎದ್ದಿದ ತಕ್ಷಣ. ಸೊ ಲೈಟಾಗಿ ಬರ್ತಾ ಇದೆ ಅಲೆಗಳು, ಚೆನ್ನಾಗಿ ಅನ್ನಿಸ್ತಿದೆ. ಮತ್ತು ಯಾರೂ ಇಲ್ಲ, ಯಾರೂ ಕಾಣಿಸ್ತಿಲ್ಲ, ಜನಗಳು ಓಡಾಡ್ತಿರೋದೆಲ್ಲ. ಸೊ ಅದೊಂಥರ ಚೆನ್ನಾಗಿದೆ. ಎದ್ದು ವ್ಯೂ ನೋಡಿಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಬೀಚ್ ಹತ್ರ ವಾಕ್ ಮಾಡೋದಕ್ಕೆ ಹೋದ್ವಿ. ಎಷ್ಟು ಸರಿ ಬೀಚ್ ಹತ್ರ ವಾಕ್ ಮಾಡಿದೆ ಅಂತ ನಮಗೆ ಗೊತ್ತಿಲ್ಲ, ಯಾಕೆಂದರೆ ಬೀಚ್ ಹತ್ರ ಇದ್ಬಿಟ್ರೆ ವಾಕ್ ಮಾಡೋದೇ ಒಂಥರ ಖುಷಿ. ಆದ್ದರಿಂದ ಬೀಚ್ಗೆ ಫೋಟೋ ತಗೊಳ್ಳೋಕ್ಕೆ. ಆಮೇಲೆ ನೆಕ್ಸ್ಟು ನಾವು ಚೆನ್ನೈ ಹೋಗ್ತಾ ಇದ್ದೀವಿ. ಓಹೋ, ಫೋಟೋಸ್ ಯಾವ ಥರ ಫೋಟೋಸ್ ತಗೋತೀರಾ? ಹೀರೋ ಫೋಟೋಸ್. ಹೀರೋ ಥರ? ಹ್ಞೂ, ಯಾವ ಹೀರೋ? ಎಲ್ಲ ಎಸ್ಆರ್ಕೆ, ರಜನಿ, ಮತ್ತೆ ಗಣಿ, ವಿಜಯ್. ಓಕೆ. ಆದಮೇಲೆ ಜಕೂಸಲ್ಲಿ ಆಟ ಆಡಿ ಎಲ್ಲ ಮುಗಿಸಿ ನಾವು ಚೆಕ್ಔಟ್ ಮಾಡಿಕೊಂಡು ಹೊರಟ್ವಿ ಚೆನ್ನೈಗೆ. ಸೊ ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ, ಅಂದರೆ ಚೆನ್ನೈ ಬ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ.